ಮಾತಾಡಿಕೊಂಡು ಬಂದಿರತಕ್ಕಂಥದ್ದು. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆನೇ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದೇನು ಬೇರೆ ರಾಜ್ಯದಾಗೂ ಇಲ್ಲ ಅಥವಾ ಬೇರೆ ಪ್ರಾಂತದಾಗೂ ಇಲ್ಲ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ವಿಂಗಡಣೆ ಮಾಡಿ ಅದನ್ನು ದೂರ ಆಗ್ತಕ್ಕಂಥದ್ದು ಸಮೀಪ ನಮಗೆ ಆಡಳಿತ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಥಣಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ, ಜಿಲ್ಲೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ಮನವರಿಕೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಇದು ಅಧಿವೇಶನ ಮುಗಿದ ಮೇಲೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವ ಪಕ್ಷದ ಶಾಸಕರನ್ನು, ಮಾಜಿ ಶಾಸಕರನ್ನು ಮತ್ತು ಕೆಲವೊಂದು ಪ್ರಮುಖರನ್ನು, ರಾಜ್ಯಸಭಾ ಮೆಂಬರ್ ಇರ್ಬೋದು, MP ಇರ್ಬೋದು, ಯಾರೇ ಇದ್ರೂ ಅವರೆಲ್ಲರೂ ಕರ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥದ್ದನ್ನು ಹೇಳಿದರು. ಸರ್, ಹೈಕಮಾಂಡ್ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು ಅಂತ ನಾನು ಅಥಣಿ ಜಿಲ್ಲೆ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಬರ್ತೀನೋ. ಹೈಕಮಾಂಡದವ್ರು ನಮಗೆಲ್ರಿಗೂ ಹೇಳಿದ್ದಾರೆ, ಅದೇನೇ ತೀರ್ಮಾನ ಹೈಕಮಾಂಡ್ ತಗೋತ್ತೆ, ನೀವು ಯಾರೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಚರ್ಚೆ ಮಾಡ್ತೀವಿ. ಅದ್ರದ್ದು ಎಲ್ಲವೂ ಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಉಪಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಹೈಕಮಾಂಡು ಗಮನಿಸ್ತಾರೆ. ನೋಟಿಸ್ ಕೊಡ್ತಾ ಇಲ್ಲ ಯತೀಂದ್ರ ಅವರಿಗೆ ಅಂತ ಸರ್, ಬೇರೆಯವರಿಗೆ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಇರಬಹುದು, ಬೇರೆ ಬೇರೆ ಶಾಸಕರು ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು. ಮಾತಾಡ್ಕೊಂಡು ಬಂದಿರತಕ್ಕಂಥದ್ದು. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆನೇ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದೇನು ಬೇರೆ ರಾಜ್ಯದಾಗೂ ಇಲ್ಲ ಅಥವಾ ಬೇರೆ ಪ್ರಾಂತದಾಗೂ ಇಲ್ಲ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ವಿಂಗಡಣೆ ಮಾಡಿ ಅದನ್ನು ದೂರ ಆಗ್ತಕ್ಕಂಥದ್ದು ಸಮೀಪ ನಮಗೆ ಆಡಳಿತ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಥಣಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ, ಜಿಲ್ಲೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ಮನವರಿಕೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಇದು ಅಧಿವೇಶನ ಮುಗಿದ ಮೇಲೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವ ಪಕ್ಷದ ಶಾಸಕರನ್ನು, ಮಾಜಿ ಶಾಸಕರನ್ನು ಮತ್ತು ಕೆಲವೊಂದು ಪ್ರಮುಖರನ್ನು, ರಾಜ್ಯಸಭಾ ಮೆಂಬರ್ ಇರ್ಬೋದು, MP ಇರ್ಬೋದು, ಯಾರೇ ಇದ್ರೂ ಅವರೆಲ್ಲರೂ ಕರ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥದ್ದನ್ನು ಹೇಳಿದರು. ಸರ್, ಹೈಕಮಾಂಡ್ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು ಅಂತ ನಾನು ಅಥಣಿ ಜಿಲ್ಲೆ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಬರ್ತೀನೋ. ಹೈಕಮಾಂಡದವ್ರು ನಮಗೆಲ್ರಿಗೂ ಹೇಳಿದ್ದಾರೆ, ಅದೇನೇ ತೀರ್ಮಾನ ಹೈಕಮಾಂಡ್ ತಗೋತ್ತೆ, ನೀವು ಯಾರೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಚರ್ಚೆ ಮಾಡ್ತೀವಿ. ಅದ್ರದ್ದು ಎಲ್ಲವೂ ಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಉಪಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಹೈಕಮಾಂಡು ಗಮನಿಸ್ತಾರೆ. ನೋಟಿಸ್ ಕೊಡ್ತಾ ಇಲ್ಲ ಯತೀಂದ್ರ ಅವರಿಗೆ ಅಂತ ಸರ್, ಬೇರೆಯವರಿಗೆ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಇರಬಹುದು, ಬೇರೆ ಬೇರೆ ಶಾಸಕರು ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು.